ಈಗಾಗಲೇ ಹೇಳಿದ್ನಲ್ಲ, ವೀರಕಪುತ್ರ ಶ್ರೀನಿವಾಸ್ ಅವರು ಪತ್ರವನ್ನು ಬರೆದಿದ್ರು ಅಂತ. ಆ ಪತ್ರದಲ್ಲಿ ಏನೇನು ಉಲ್ಲೇಖ ಆಗಿದೆ ಅಂತಂತಂದರೆ, ಅಟ್ಲೀಸ್ಟ್ ಈಗಲಾದರೂ ನಮ್ಮ ಕೂಗಿಗೆ ನ್ಯಾಯ ಸಿಕ್ಕಿದೆ. ಇದು ನಿಜಕ್ಕೂ ಅಭಿನಂದನೀಯ ಕೆಲಸ ಆಗಿದೆ. 15 ವರ್ಷಗಳ ನೋವು, ನಮ್ಮ ಕಣ್ಣೀರಿಗೆ ಕೊನೆಗೂ ನ್ಯಾಯ ಸಿಕ್ಕಿದೆ ಅಂತಂದಿದ್ದಾರೆ. ಅರಣ್ಯ ಭೂಮಿ ಅಂತ ಘೋಷಿಸಿದ್ದು ಒಂದು ಸ್ವಲ್ಪ ಗೊಂದಲ ಇದೆ. ನಾನು ಹೇಳಿದ್ನಲ್ಲ, ಅರಣ್ಯ ಭೂಮಿ ಅಂತ ಘೋಷಣೆ ಮಾಡಿದ್ದು ಸ್ವಲ್ಪ ಗೊಂದಲ ಇದೆ. ಸ್ವಲ್ಪ ಕ್ಲಿಯರ್ ಕಟ್ ವಿಚಾರಗಳು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಅಂತಂದರು. ಜೊತೆಗೆ ನಾವೆಲ್ಲರೂ ಕೂಡ ಬಯಸಿದ್ದು ಕೇವಲ ಪುಣ್ಯ ಭೂಮಿಯ ಹೊರತು ಆ ಜಾಗ ಅಲ್ಲ, ಅಭಿಮಾನ್ ಸ್ಟುಡಿಯೋ ಅಲ್ಲ, ಹೀಗಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ವೀರಕಪುತ್ರ ಶ್ರೀನಿವಾಸ್ ಅವರು. ವೀರಕಪುತ್ರ ಶ್ರೀನಿವಾಸ್ ಅವರು ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷರು. ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ, ಎಲ್ಲ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಈ 15 ವರ್ಷ ಅವರ ಹೋರಾಟ ಹೆಂಗಿತ್ತು, ಅವರ ಕಣ್ಣೀರು ಹೆಂಗಿತ್ತು, ಅವರ ಒಂದು ಮನವಿ ಏನಿತ್ತು, ಬೇಡಿಕೆ ಏನಿತ್ತು, ಎಲ್ಲವನ್ನು ಸುದೀರ್ಘವಾಗಿ ಆ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದಂತಹ ನರಸಿಂಹುಲು ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ಸರ್, ಅಂತೂ ಇಂತೂ ಅಭಿಮಾನಿಗಳ ಆಸೆ ಈಡೇರುವ ಹಾದಿಗಳಿದೆ, ಅಭಿಮಾನಿಗಳ ಗೆಲುವು ಅಂತ ಹೇಳ್ಬೋದು. ಸರ್ಕಾರ ಈಗ ಅಭಿಮಾನ್ ಸ್ಟುಡಿಯೋ ಜಾಗವನ್ನ ಮುಟ್ಕೋಲು ಹಾಕೊಳ್ಳೋದಕ್ಕೆ ಡಿಸೈಡ್ ಮಾಡಂತಿದೆ. ಸೊ ಫಸ್ಟ್ ರಿಯಾಕ್ಷನ್ ಸರ್ ಈ ಸಂಬಂಧ ನಿಮ್ಗೆ? ಸರ್, ಒಳ್ಳೆ ಬೆಳವಣಿಗೆ ಇದು. ಆಕ್ಚುಲಿ ಅವರು ಸರ್ಕಾರ ಯಾವ ಇದಕ್ಕೆ ಕೊಟ್ಟಿತ್ತೋ ಅದನ್ನ ಮಾಡ್ಕೊಂಡಿರ್ಲಿಲ್ಲ ಅವರು. ಅವ್ರಿಗೆ ಹೇಳಿತ್ತು, ನೀವು ಸ್ಟುಡಿಯೋನ ಡೆವಲಪ್ ಮಾಡಿ ಅಂತೇಳಿ ಎಲ್ಲ ಇದು ಮಾಡಿತ್ತು. ಅವರು ಸ್ಟುಡಿಯೋನ ಡೆವಲಪ್ಮೆಂಟ್ ಹೋಗಿರ್ಲಿಲ್ಲ. ಹಾಗಾಗಿ ಇವರು ನಮ್ಮ ವಿಷ್ಣುವರ್ಧನ್ ಫ್ಯಾನ್ಸ್ಗೂ ಈಗ ಎಲ್ಲರಿಗೂ ಖುಷಿಯಾಗಿ ತಂದಿದ್ದ ವಿಷಯ ಇದು. ನಾವು ಸರ್ಕಾರದ ಹತ್ರ ಹೋಗ್ತಾ ಇದ್ವಿ, ಅಟ್ಲೀಸ್ಟ್ ಅಲ್ಲಿ ಪುಣ್ಯಭೂಮಿಯಲ್ಲಿ 10 ಗುಂಟೆ ಕೊಡಿ ಅಂತೆಲ್ಲ ಕೇಳೋಕೆ ನಮ್ಗೆಲ್ಲ ಹಲವಾರು ಸಂಸ್ಥೆಗಳಿಂದ ಅಹವಾಲಿತ್ತು. ಅದರಿಗೆ ನಾವು ಸರ್ಕಾರಕ್ಕೆ ಹೋಗೋಕೆ ಎಲ್ಲ ಪ್ರಯತ್ನ ಮಾಡ್ಕೊಂಡಿದ್ವಿ. ಅಷ್ಟೊಳಗೆ ಇದಾಗಿದೆಯಲ್ಲ, ಒಳ್ಳೆ ಬೆಳವಣಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಬಂದ್ರೆ ಈಗ ಸರ್ಕಾರ ಹೇಳ್ತಿರೋದು ಅಧಿಕೃತವಾಗಿ ಅದು ಅರಣ್ಯ ಭೂಮಿ, ಹಾಗಾಗಿ ನಾವು ವಶಪಡಿಸ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಬಟ್ ಸ್ವಲ್ಪ ಗೊಂದಲ ಇದೆ ಸರ್, ಯಾಕಂದ್ರೆ ವಿಷ್ಣುವರ್ಧನ್ ಸ್ಮಾರಕ ವಿಚಾರಕ್ಕೆ ಸಂಬಂಧಪಟ್ಟ, ಸಮಾಧಿ ಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಏನೋ ಅಧಿಕೃತವಾಗಿ ಹೇಳಿಕೆಯನ್ನ ಕೊಟ್ಟಿಲ್ಲ. ಹಾಗಾಗಿ ಇಲ್ಲ ಇನ್ನೂ ಏನಾಗಿಲ್ಲ ಸರ್. ಅಲ್ಲಿಂದ ನಾವು ಬಿಡಿಸುವ ಅಂತ ಹೇಳಿದಾರಲ್ಲ, ಅಷ್ಟು ಅರಣ್ಯ ಇಲಾಖೆದು ಇನ್ನೊಂದು ಅದನ್ನ ನಮ್ಗೆ ಇದು ಮಾಡಿದಾಗ ಗೊತ್ತಾಗತ್ತೆ. ಇವರಂತೂ ಅವ್ರಿಗೆ ಕೊಟ್ಟಿದ್ರು, ಸರ್ಕಾರದವರು ಅಭಿಮಾನಿ ಸ್ಟುಡಿಯೋಗಂತ ಕೊಟ್ಟಿದ್ರು. ಸ್ಟುಡಿಯೋನ ಡೆವಲಪ್ ಮಾಡಿ ಅಂತೇಳಿ ಅರ್ಧ ಮಾರ್ಬೇಕಾರೇನು ಅವ್ರ ಹತ್ರ ಒಂದು ಲೆಟರ್ ತಗೊಂಡಿದ್ರು. ಹೌದು ನಾವು ಮಾಡೋದನ್ನು ಅದನ್ನ ತಗೊಂಡು ಅದನ್ನ ಅಮೌಂಟ್ ಅಲ್ಲೇ ಇಲ್ಲಿ ಡೆವಲಪ್ ಮಾಡ್ಬೇಕು ಅನ್ನೋದು ಇತ್ತು, ಎಲ್ಲರಿಗೂ ಗೊತ್ತಿರೋ ವಿಷಯ ಅದು. ಅದೇ ಡೆವಲಪಿಂಗ್ ಆಗಿರ್ಲಿಲ್ಲ. ಹಾಗಾಗಿ ಅದು ಏನು ಕಾನೂನು ಇದೆಯೋ, ಯಾವ ರೀತಿ ಅವ್ರು ಕೊಟ್ಟಿದ್ರು ಆ ರೀತಿ ಅವರು ಹಿಂಪಡಿತೀವಿ ಅಂತ ಹೇಳಿದ್ದಾರೆ. ನೋಡೋಣ ಸರ್ ಮುಂದಿನ ದಿನಗಳು ಏನಾಗುತ್ತಂತ. ಓಕೆ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ. ಇನ್ನು ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಿರ್ಮಾಪಕರಾದಂತಹ ಕೆ ಮಂಜು ಸರ್ ನಮ್ಮ ಜೊತೆಗೆ ಲೈನಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಈ ಸ್ಮಾರಕ ವಿಚಾರಕ್ಕೆ ಸಂಬಂಧಪಟ್ಟಂತ ಡೆವಲಪ್ಮೆಂಟ್ ಈಗಾಗಲೇ ನಿಮಗೆ ಗೊತ್ತಿದೆ. ಫಸ್ಟ್ ರಿಯಾಕ್ಷನ್ ಸರ್ ನಿಮಗೆ ಇದ್ರ ಬಗ್ಗೆ? ಸರ್ ಏನಿಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಿರ್ಗಾ 10 ಎಕರೆ ವಾಪಸ್ ತಗೋತೀವಿ ಅಂತ ಬರ್ತಿದ್ದಾರೆ, ಆರ್ಡರ್ ಮಾಡಿದ್ದಾರೆ. ಹೌದು, ಇನ್ನು ಆದೇಶ ಬರಬೇಕು. ನಾವು ಇವಾಗಲೂ ಮನವಿ ಮಾಡ್ತೀವಿ, ಅವ್ರು ಸ್ಟುಡಿಯೋ ಮಾಡ್ಲಿ, ಸಂತೋಷ, ಒಳ್ಳೇದಾಗ್ಲಿ, ಸ್ಟುಡಿಯೋ ಮಾಡ್ಲಿ. ನಾವೇನು ಜಾಸ್ತಿ ಕೇಳಿಲ್ಲ, 2 ಎಕರೆ ಕೇಳಿಲ್ಲ, 3 ಎಕರೆ ಕೇಳಿಲ್ಲ, ಅರ್ಧ ಎಕರೆ ಕೇಳಿಲ್ಲ. 10ರಿಂದ 11 ಗುಂಟೆ ಕೊಟ್ರೆ ಸಾಕು. ಅಲ್ಲಿ ಪರಮ ಪೂಜ್ಯ ನಮ್ಮ ಗುರುಗಳಾದ ಶಾಸಕ ವಿಷ್ಣುವರ್ಧನ್ ಅವರು ಆತ್ಮ ಅಲ್ಲಿ ಅಂತ್ಯ ಸಂಸ್ಕಾರ ಆದ ಕಾರಣಕ್ಕೆ ನಾವು ಪೂಜೆ ಮಾಡ್ಲಿಕ್ಕೆ ಒಂದು ದೇವಸ್ಥಾನ ಕಟ್ಕೊಳ್ತೀವಿ. ಸರ್ಕಾರದಿಂದ ಕೇಳ್ಕೊಳ್ಳೋದು ಇಷ್ಟೇ, ಇನ್ನೇನು ಕೇಳಲ್ಲ. ನಮ್ ಸ್ವಂತ ದುಡ್ಡಲ್ಲಿ ಹಾಕಿ ನಾವು ಸ್ಟ್ಯಾಚ್ಯೂ ಮಾಡ್ಕೊಳ್ತೀವಿ, ಎಲ್ಲಾ ರೀತಿ ಮಾಡ್ಕೊತೀವಿ. ಸರ್ಕಾರಕ್ಕೆ ಯಾವ ರೀತಿ ನಾವು ಕೇಳಕ್ಕೆ, ಸರ್ಕಾರ ಆಲ್ರೆಡಿ ಮೈಸೂರು ಕೊಟ್ಟು ತುಂಬಾ ಸ್ಪಂದಿಸಿದೆ, ಎಲ್ಲಾ ರೀತಿ ಸಹಕಾರ ಮಾಡಿದೆ. ಹೌದು ನಮ್ಗೆ ಅದಕ್ಕೆ ನಾವು ಕಾರ್ತಿಕ್ ಅವ್ರಿಗೂ ತುಂಬಾ ಸತಿ ಕೇಳ್ಕೊಂಡು ಸರ್ಕಾರಕ್ಕೂ ಮನವಿ ಮಾಡಿದ್ವಿ, DC ಅವ್ರಿಗೂ ಮನವಿ ಮಾಡಿದ್ವಿ, ಇವಾಗಲೂ ಮನವಿ ಮಾಡ್ತಾ ಇದೀನಿ. ಸ್ಟುಡಿಯೋ ಮಾಡ್ಕೊಳ್ಳಿ ಪಾಪ. ಅವರು ಅರಣ್ಯ ಅಧಿಕಾರಿಗಳು ತಿರ್ಗಾ ಸರ್ಕಾರದ ವಾಪಸ್ ತಗೊಂಡು ಮಾಡ್ಕೊಳ್ಳಿ. ನಮ್ಮ ಮಾತ್ರ ಯಾವುದೇ ಕಾರಣಕ್ಕೂ ಅಂತ್ಯಕ್ರಿಯೆ ಜಾಗ ಪೂಜೆ ಮಾಡ್ಲಿಕ್ಕೆ ನಮ್ಗೊಂದು ಅವಕಾಶ ಮಾಡ್ಕೊಡಿತ ಸರ್ಕಾರಕ್ಕೂ ಮನವಿ, DC-ಗೂ ಮನವಿ, ಎಲ್ಲರಿಗೂ ನಾವು ಹೃದಯಪೂರ್ವಕವಾಗಿ ಮನವಿ ಮಾಡ್ತೀವಿ. ಇಷ್ಟು ಸಲ ಅಭಿಮಾನಿಗಳ ಪರವಾಗಿ ನಾನೊಬ್ಬ ಅಭಿಮಾನಿಯಾಗಿ ಮಾತಾಡ್ತಿದ್ದೀನಿ. ನಿಜ. ಎಸ್, ಥ್ಯಾಂಕ್ ಯು ಮಂಜು ಸರ್ ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡೋದಕ್ಕಾಗಿ.